ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜುಳಾ ವ್ಲಾಗ್ಸ್. ಇವತ್ತು ನಾವು ಒಂದು ಸೂಪರ್ ಆದ ಜಾಗಕ್ಕೆ ಬಂದಿದ್ದೀವಿ. ಅದೇ ನಮ್ಮ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ವೆಗಾ ಸಿಟಿ ಮಾಲ್. ಸಮ್ಮರ್ ಹಾಲಿಡೇಸ್ ಅಲ್ವಾ, ಮಕ್ಕಳಿಗೂ ಸ್ಕೂಲ್ ರಜಾ ಇದೆ. ಅವ್ರಗಳ ಜೊತೆಲಿ ಫ್ಯಾಮಿಲಿ ಜೊತೆನಲ್ಲಿ ಈ ಮಾಲ್ಗೆ ಬಂದಿದ್ದೀವಿ. ಬನ್ನಿ ಶಾಪಿಂಗ್ ಮಾಲ್ ಹೇಗಿದೆ ಅಂತ ಒಟ್ಟಿಗೆ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಮಾಲ್ ಲೊಕೇಟ್ ಆಗಿರುವಂಥದ್ದು ದಕ್ಷಿಣ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿದೆ. BTM ಲೇಔಟ್ ಮತ್ತು JP ನಗರಕ್ಕೆ ಹತ್ತಿರವಾಗಿದೆ. ಇಲ್ಲಿನ ವಿಶೇಷತೆ ಇದು ಶಾಪಿಂಗ್, ಎಂಟರ್ಟೈನ್ಮೆಂಟ್ ಮತ್ತು ಆಹಾರ ಪ್ರಿಯರಿಗೆ ಒಂದು ಪರಿಪೂರ್ಣವಾದ ತಾಣವಾಗಿದೆ. ಹಾಗೆ ಇಲ್ಲಿ PVR ಇದೆ, IMAX 4D ಸ್ಕ್ರೀನ್ಗಳಿದಾವೆ, ಶಾಪಿಂಗ್ ಮಾಲ್ಗಳಿದೆ, H&M ಲೈಫ್ ಸ್ಟೈಲ್, ಸ್ಪಾರ್, ಹೈಪರ್ ಮಾರ್ಕೆಟ್ ನಂತಹ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳನ್ನ ಶಾಪಿಂಗ್ ಮಾಲ್ ಇದೆ. ಮಕ್ಕಳು ಆಟ ಆಡೋದಕ್ಕೆ ಅಂತಾನೆ ಗೇಮಿಂಗ್ ಕೂಡ ಇದೆ. ವಿಶೇಷವಾದ ಪ್ಲೇ ಏರಿಯಾ ಇದೆ, ಬಾಲ್ ಫೂಲ್ ಮತ್ತು VR ಗೇಮ್ಸ್ಗಳಿದೆ, ವಿಜುವಲ್ ರಿಯಾಲಿಟಿ ಗೇಮ್ಸ್ಗಳು ಕೂಡ ಇದೆ. ಫುಡ್ ಕೋರ್ಟ್ ಇದೆ, ಒಟ್ಟು 12 ಫುಡ್ ಕೋರ್ಟ್ ಇದೆ. ಎಲ್ಲ ದೊಡ್ಡ ದೊಡ್ಡ ಫುಡ್ ಕೋರ್ಟ್ಗಳೇನೆ. ವೆರೈಟಿ ಆಫ್ ಫುಡ್ ಇಲ್ಲಿ ಸಿಗುತ್ತೆ. ನಾನು ಕೂಡ ನನ್ನ ಫ್ಯಾಮಿಲಿ ಜೊತೆಲಿ ಬಂದಿದ್ದೆ. ಪುಟ್ಟ ಮಗು ಇರೋದ್ರಿಂದ ಅವಳಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ಲು. ನಾವು ಕೂಡ ಮೊದಲಿಗೆನೆ ಎಲ್ಲ ಕಡೆನೂ ಹೋಗಿ ಒಂದು ರೌಂಡ್ನ ಹೊಡ್ಕೊಂಡ್ಬಂದ್ವಿ. ಆಮೇಲೆ ಮಕ್ಕಳಿಗೆ ಆಟ ಆಡ್ಸಿದ್ರಾಯ್ತು. ಎಲ್ಲೆಲ್ಲಿ ಏನೇನಿದೆ ಅಂತ ಮೊದಲಿಗೆ ನೋಡಿಕೊಂಡು ಬಂದ್ವಿ. ಕಾಣಂಗಿಲ್ಲ. ಇನ್ನು ನಮ್ಮ ಪುಟಾಣಿಗೆ ಆಟ ಆಡಿಸ್ಬೇಕು ಅಂತ ಕೆಳಗಡೆ ಗೇಮಿಂಗ್ ಝೋನ್ ಇತ್ತು. ಅವಳಿಗೆ ಅಂತಲೇ ಸ್ಪೆಷಲ್ ಆಗಿತ್ತು, ಕರ್ಕೊಂಬಂದ್ವಿ. ಇಲ್ಲಿ 1 to 100 ತನಕ ಈ ಥರ ನಂಬರ್ಸ್ ಕೂಡ ಇದ್ವು, ಅದರಲ್ಲಿ ಆಟ ಆಡ್ತಾ ಇದ್ಲು. ಅವಳಂತೂ ತುಂಬಾ ಎಂಜಾಯ್ ಮಾಡಿದ್ಲು. ಸ್ನೇಕ್ ಆ್ಯಂಡ್ ಲ್ಯಾಡರ್ದು ಡೈಸಿಂಗ್ ಗೇಮ್ ಕೂಡ ಇತ್ತು, ಅದನ್ನು ಕೂಡ ಆಡಿದ್ಲು. ಇಂಥ ಗೇಮ್ ಆಡಿಲ್ಲ ಅಂತ ಹೇಳೋ ಹಾಗಿಲ್ಲ, ಪ್ರತಿಯೊಂದು ಗೇಮನ್ನು ಅವಳು ತುಂಬಾ ಎಂಜಾಯ್ ಮಾಡಿಕೊಂಡು ಆಟ ಆಡ್ತಾ ಇದ್ಲು. ಪುಟ್ ಮಕ್ಕಳಿಗೆ ಇದೊಂದು ಸ್ವರ್ಗ ಅಂತಲೇ ಹೇಳ್ಬೋದು. ಇಲ್ಲಿ ಸ್ಲಿಪ್ಪರ್ನ ರಿಮೂವ್ ಮಾಡಿ ಆ ಕಡೆಗೆ ಇಲ್ಲಿ ನೋಡಿ ಎಷ್ಟು ದೊಡ್ಡ ಬಾಲ್ ಫುಲ್ ಕೂಡ ಇದೆ ಅಂತ. ಮಕ್ಕಳು ಇದರಲ್ಲಿ ಬಿದ್ದರೆ ಸಾಕು, ಹೊರಗಡೆ ಬರೋದೇ ಇಲ್ಲ, ಅಷ್ಟು ಖುಷಿಯಿಂದ ಆಟ ಆಡ್ತಾ ಇರ್ತಾರೆ. ಮಕ್ಕಳನ್ನ ಒಬ್ಬರನ್ನೇ ಬಿಡೋದಿಲ್ಲ ಆಟ ಆಡೋದಕ್ಕೆ, ಅವರಿಗೆ ಅಂತ ಸಪೋರ್ಟ್ ಮಾಡೋದಕ್ಕೆ ಅಲ್ಲಿ ಇರ್ತಾರೆ ಕೂಡ. ಸರ್ವಿಸಿಂಗ್ ಮಾಡೋರು ತುಂಬ ಜನ ಇರ್ತಾರೆ. ನಮ್ಮ ಪುಟಾಣಿ ಇಲ್ಲಿ ಸ್ವಲ್ಪ ಹತ್ತೋದಕ್ಕೆ ಕಷ್ಟಪಡ್ತಾ ಇದ್ಲು. ಅಲ್ಲಿ ಸರ್ವಿಸ್ ಮಾಡೋರು ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ರು. ಅವ್ರ ಹೆಲ್ಪ್ ತೊಗೊಂಡು ಅವಳು ಕಂಪ್ಲೀಟ್ ಮಾಡಿದ್ಲು.
ಹಾಗೆ ಇಲ್ಲಿ ಬ್ಲಾಕ್ಸ್ ಜೋಡಿಸೋದಿತ್ತು, ಅಲ್ಲಿ ಒಂದು ಇಮೇಜ್ ಇರುತ್ತೆ, ಅದ್ರ ಪ್ರಕಾರ ಜೋಡಿಸ್ಬೇಕಾಗತ್ತೆ. ಅದನ್ನು ಇಲ್ಲಿ ಹೆಲ್ಪ್ ತಗೊಂಡು ನಮ್ಮ ಪುಟಾಣಿ ತುಂಬ ಚೆನ್ನಾಗಿ ಮಾಡಿದ್ಲು. ಇಲ್ಲಿ ಅನ್ಲಿಮಿಟೆಡ್ ಇರುತ್ತೆ, ಮಕ್ಕಳು ಎಷ್ಟೊತ್ತು ಬೇಕಾದರೂ ಆಟ ಆಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಈ ಗೇಮಿಂಗ್ ಝೋನಲ್ಲಿ. ಇನ್ನು ದೊಡ್ಡವ್ರು ಏನಾದರೂ ಶಾಪಿಂಗ್ ಅದು ಇದು ಹೋಗ್ತಾ ಇದ್ದರೆ ಮಕ್ಕಳನ್ನ ಇಲ್ಲಿ ಬಿಟ್ಟು ಹೋಗ್ಬೋದು. ಅಲ್ಲಿ ಅವ್ರು ನೋಡ್ಕೊಳ್ತಾರೆ, ಮಕ್ಕಳು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇರ್ತಾರೆ. ದೊಡ್ಡವ್ರು ಬಂದಿರೋರು ಅವ್ರ ಶಾಪಿಂಗ್ನೆಲ್ಲ ಮುಗಿಸ್ಕೋಬೋದು. ಹಾಗೆ ಇಲ್ಲಿ VR ಗೇಮ್ಸ್ ಕೂಡ ಇರುತ್ತೆ. ಇದು ಒಂಥರ ರಿಯಲ್ ವರ್ಲ್ಡ್ ಇದ್ದಾಗಿರುತ್ತೆ. ಮಕ್ಕಳಿಗೆ ಅದನ್ನು ಕೂಡ ಹೇಳಿಕೊಟ್ಟು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಅವ್ರ ಕೈಲಿ ಆಟ ಆಡಿಸ್ತಾರೆ. ಇಲ್ಲಿ ಒಂದು ಪುಟ್ಟ ಮಿರರ್ ವರ್ಡ್ ಕೂಡ ಇರುತ್ತೆ. ಎಲ್ಲ ಮಿರರಲ್ಲೂ ಅವಳೇ ಕಾಣಿಸ್ತಿದ್ದಾಳೆ. ಇದು ಒಂಥರ ತುಂಬ ಅಟ್ರಾಕ್ಷನ್ ಆಗಿ ಚೆನ್ನಾಗಿತ್ತು. ಅಲ್ಲಿನ ಲೈಟಿನ ಎಫೆಕ್ಟ್ ನನ್ನ ಮೊಬೈಲ್ ಲೈಟಿಗೆ ಎಫೆಕ್ಟ್ ಕೊಡ್ತಾ ಇತ್ತು. ಇದು ಒಂಥರ ಮ್ಯಾಗ್ನೆಟಿಕ್ ಗೇಮ್ ಥರ ಇತ್ತು. ಒಂದು ಮ್ಯಾಗ್ನೆಟ್ ಕೊಟ್ಟಿರ್ತಾರೆ ಅವಳ ಕೈಯಲ್ಲಿ, ಒಳಗಡೆ ಒಂದು ಕಬ್ಬಿಣದ ಬಾಲ್ ಇರುತ್ತೆ. ಆ ಬಾಲ್ನ ತೊಗೊಂಬಂದು ಅಲ್ಲಿ ಏನು ಡೈರೆಕ್ಷನ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಆಟ ಆಡಬೇಕು. ಇದನ್ನು ಕೂಡ ತುಂಬ ಚೆನ್ನಾಗಿ ಅವಳು ಕಂಪ್ಲೀಟ್ ಮಾಡಿದ್ಲು. ಸ್ವಲ್ಪ ಕಷ್ಟಪಟ್ಟಳು, ಆದರೂ ಕೂಡ ಕಂಪ್ಲೀಟ್ ಮಾಡಿದ್ಲು. ಇಲ್ಲಿ ನಮಗೆ ಕೆಲವು ವೋಚರ್ಸ್ ಎಲ್ಲ ಸಿಕ್ಕಿತ್ತು. ಇನ್ನು ಇಬ್ಬರು ದೊಡ್ಡ ಮಕ್ಕಳು ಇದ್ರಲ್ಲ, ಅವರು ಕೂಡ ಆಟ ಆಡ್ತಾ ಇದ್ರು. ಅವ್ರು ಈ ಥರ VR ಗೇಮ್ಸ್ ಏನೋ ಆಟ ಆಡಿದ್ರು. ಅದು ಕೂಡ ಅವ್ರಿಗೆ ತುಂಬಾ ಇಷ್ಟ ಆಯಿತು. ಇಷ್ಟೆಲ್ಲ ಓಡಾಡಿ ಆಟ ಆಡಿದ್ಮೇಲೆ ಹೊಟ್ಟೆ ಹಸುವಾಗೋದು ಗ್ಯಾರಂಟಿ ಅಲ್ವಾ. ಅದಕ್ಕೆ ನಾವು ಬಂದಿದ್ದು ವೆಗಾ ಸಿಟಿಯ ಫೇಮಸ್ ಫುಡ್ ಕೋರ್ಟಿಗೆ. ಇಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಚೈನೀಸ್ ಎಲ್ಲ ರೀತಿಯೂ ಸಿಗುತ್ತೆ.
ನಾವಿವತ್ತು ಆರ್ಡರ್ ಮಾಡಿದ್ದು ಬಿಸಿ ಬಿಸಿ ಚೀಸ್ ಲೋಡೆಡ್ ಪಿಜ್ಜಾ ಜೊತೆಗೆ ತಂಪಾದ ಕೋಕೋ ಕೋಲಾ ಟಿಕ್ಕಿ ಥರದ್ದು ಬಂದಿತ್ತು. ಜೊತೆಯಲ್ಲಿ ಡಿಪ್ಪಿಂಗ್ ಕೂಡ ಇತ್ತು. ಹಾಗೆಯೇ ಒಂದು ಚಾಕೋ ಕೇಕ್ ಥರ ಒಂದು ಇತ್ತು. ಇಷ್ಟನ್ನು ನಾವು ಆರ್ಡ್ರ್ ಮಾಡ್ಕೊಂಡಿದ್ವಿ. ಪಿಜ್ಜಾ ಎಲ್ಲ ತಿಂದಿದ್ದಾದಮೇಲೆ ನಾವು ಹ್ಯಾಂಡ್ ವಾಶ್ ಮಾಡೋಣ ಅಂತ ಹೋದ್ವಿ. ಇಲ್ಲಿ ಕೂಡ ಒಂದು ಸ್ವಲ್ಪ ಮಜಾ ತಗೊಂಡ್ವಿ. ಈ ಥರ ನಾವು ಕೈ ಜಸ್ಟ್ ಮೂವ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಕಾಗಿ ನೀರು ಬರುತ್ತೆ. ಹಾಗೆಯೇ ಇಲ್ಲಿ ಕೈ ಕೂಡ ಒಣಗಿಸ್ಕೋಬೋದು. ಇಲ್ಲಿ ನಮ್ಮ ಪುಟಾಣಿ ಅಂತೂ ತುಂಬ ಖುಷಿಪಟ್ಟು ಕೈನೆಲ್ಲ ಒಣಗಿಸ್ಕೊಳ್ತಾ ಇದ್ಲು. ಇದು ನಮಗೆ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು. ಹಾಗೆ ತುಂಬ ಖುಷಿಯಾಗಿ ಮಜಾ ಕೂಡ ಬಂತು. ಇನ್ನು ಸ್ವಲ್ಪ ಆ ಕಡೆ ಎಲ್ಲ ಹೋದಾಗ ಇಲ್ಲಿ ಐಸ್ ಕ್ರೀಮ್ ಇತ್ತು. ನಾವು ವಿಡಿಯೋದಲ್ಲೆಲ್ಲ ನೋಡ್ತಾ ಇದ್ವಿ, ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಈ ಥರ ಆಟ ಆಡಿಸೋ ಐಸ್ ಕ್ರೀಮ್ ನಾವು ಕೂಡ ಟ್ರೈ ಮಾಡಿದ್ವಿ. ಬನ್ನಿ ಹೇಗಿತ್ತು ಅಂತ ವಿಡಿಯೋದಲ್ಲಿ ನೀವೇ ನೋಡಿ. ಮುಂದೋಗು. ಅಂತೂ ಇಂತೂ ಐಸ್ ಕ್ರೀಮ್ ಕೈಗೆ ಸಿಕ್ತು. ಅವಳಿಗಂತೂ ತುಂಬಾ ಖುಷಿ ಆಯಿತು. ಹಾಗೆ 3 ಜನ ಹುಡುಗರು ಕೂಡ ಹಂಚ್ಕೊಂಡು ತ್ರಿಬಲ್ ಐಸ್ ಕ್ರೀಮ್ ಆಗಿ ಮಾಡಿಕೊಂಡು ತಿಂದರು. ಇಷ್ಟೆಲ್ಲ ಮುಗಿಸ್ಕೊಂಡು ಕೆಳಗಡೆ ಹೈಪರ್ ಮಾರ್ಕೆಟಿಗೆ ಕೂಡ ಬಂದಿದ್ವಿ. ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೊರಟ್ವಿ. ಈ ದಿನ ತುಂಬ ಎಂಜಾಯ್ ಮಾಡಿದ್ವಿ. ನಿಜವಾಗ್ಲೂ ಈ ವೆಗಾ ಸಿಟಿ ಮಾಲಲ್ಲಿ ನಮ್ಮ ದಿನ ತುಂಬಾ ಅದ್ಭುತವಾಗಿ ಕಳೀತು. ಅನ್ಲಿಮಿಟೆಡ್ ಫನ್ ಮತ್ತು ಸಖತ್ ಫುಡ್ ಸಿಕ್ತು. ನಿಮಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಯಾವತ್ತಾದರೂ ಈ ಮಾಲ್ಗೆ ಬಂದಿದ್ದರೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.